ನಾಳೆ ವಿಶೇಷ ಅಧಿವೇಶನ ಕರೆದಿರೋದೇ ಜಿ ರಾಮ್ಜಿ ಬಿಲ್ ವಿಚಾರವಾಗಿ ಚರ್ಚೆ ನಡೆಸಲಿಕ್ಕೆ. ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಮೇಲೆ ಕೇಂದ್ರ ಸವಾರಿ ಮಾಡ್ತಿದೆ ಅನ್ನುವಂತಹ ಅಂಶ ಉಲ್ಲೇಖ ಆಗಿರೋದು ಇಲ್ಲಿ ನಿರಾಕರಣೆಗೆ ಕಾರಣವಾಗಿದೆ. ಕೇಂದ್ರದ ವಿರುದ್ಧ ಸೇರಿಸಲಾಗಿರ್ತಕ್ಕಂತಹ ಅಂಶಗಳು ಇಲ್ಲಿ ವಿರೋಧಕ್ಕೆ ಕಾರಣ. ಸರ್ಕಾರದ ಮನವೊಲಿಕೆಗೆ ರಾಜ್ಯಪಾಲರು ನಕಾರ. ನಾಳೆಯಿಂದ ವಿಶೇಷ ಅಧಿವೇಶನ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡ್ತಾ ಇದೆ. ರಾಜ್ಯಪಾಲರ ಮನವೊಲಿಕೆ ಮಾಡುತ್ತಾ ಸರ್ಕಾರ ಯಶಸ್ವಿಯಾಗುತ್ತಾ? ಕೇಂದ್ರದ ವಿರುದ್ಧ ಹರಿಹಾಯುವಂತಹ ನಿಟ್ಟಿನಲ್ಲಿ ಜಿ ರಾಮ್ಜಿ ಬಿಲ್ ವಿಷಯವಾಗಿ ಮಾಡಿಕೊಟ್ಟಂತಹ ಭಾಷಣವನ್ನ ಓದಲ್ಲ ಅಂತ ಈಗ ಹೇಳಿರೋದ್ರಿಂದ ಇದನ್ನ ನೀವು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಕಡ್ಡಾಯವಾಗಿ ತಾವು ಭಾಷಣವನ್ನ ಮಾಡಲೇಬೇಕಾಗುತ್ತೆ ಅನ್ನೋದರ ಜೊತೆಗೆ ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅನ್ನುವಂತಹ ರಿಕ್ವೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬಟ್ ರಾಜ್ಯಪಾಲರು ಒಪ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ರಾಜ್ಯಪಾಲರ ಜೊತೆಗಿನ ಸರ್ಕಾರದ ಮಾತುಕತೆ ಏನಾಗ್ತಾ ಇದೆ? ರಾಜ್ಯಪಾಲರ ಮನವೊಲಿಸುವಂತ ಪ್ರಯತ್ನವನ್ನ ಇರುವಂತ ನಿಯೋಗ, ಅದು ಸ್ಪೀಕರ್ ಅವರು ಇರ್ಬೋದು, ಸಭಾಪತಿ ಇರುವುದು, ಕಾನೂನು ಸಚಿವರು ಸೇರಿದಂತೆ ಅಡ್ವೊಕೇಟ್ ಜನರಲ್ ಅವರು ಸೇರಿದಂತೆ ಎಲ್ಲರೂ ಕೂಡ ನಿಯೋಗದಲ್ಲಿ ಇದ್ರು. ಎಲ್ಲರೂ ಕೂಡ ಮನವೊಲಿಕೆ ಮಾಡ್ತಾ ಇದ್ದಾರೆ. ವಿಧಿ ಏನು ಹೇಳುತ್ತೆ ಅನ್ನುವಂಥದ್ದು, ಜೊತೆಗೆ ಏನು ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ಬಂದಾಗಿತ್ತು ಅಥವಾ ಸಂವಿಧಾನಬದ್ಧವಾಗಿ 176 ಅನ್ವಯ ಏನೆಲ್ಲ ಮಾಡಬೇಕಾಗಿತ್ತು ಅಥವಾ ರಾಜ್ಯಪಾಲರ ಭಾಷಣದ ಮಹತ್ವ ಏನು ಎಲ್ಲದರ ಬಗ್ಗೆ. ಯಾಕಂದರೆ ರಾಜ್ಯಪಾಲರು ಭಾಷಣ ಮಾಡಲ್ಲ ಅಂತ ವಿರೋಧಿಸಲಿಕ್ಕೆ ಬರಲ್ಲ ಅನ್ನುವಂಥದ್ದು, ಹಾಗಾಗಿ ಬರಬೇಕು ಅನ್ನುವಂಥದ್ದು ಮನವೊಲಿಕೆ. ಆದರೆ ಆಕ್ಷೇಪಾರ್ಹ ವಿಚಾರಗಳು ಏನು ಅನ್ನೋದನ್ನ ತಾವು ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೀನಿ ಅನ್ನುವಂಥದ್ದು ರಾಜ್ಯಪಾಲರ ಸಮರ್ಥನೆ. ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲಿನ ನಮ್ಮ ರಾಜ್ಯಪಾಲರ ಭಾಷಣದ ಮೂಲಕವಾಗಿ ಹೇಳಿಸುವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು. ನರೇಗಾಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿತ್ತು ಅಥವಾ ಕಾಂಗ್ರೆಸ್ ಪಕ್ಷದ ಹೋರಾಟ ಏನಿತ್ತು ಅದು ಎಲ್ಲ ರಾಜ್ಯಗಳಲ್ಲೂ ಕೈಗೆತ್ತಿಕೊಂಡಿದೆ. ಸರ್ಕಾರ ಇರುವಂಥ ಕಾರಣಕ್ಕೆ ಇಲ್ಲಿ ಸರ್ಕಾರದ ಭಾಗವಾಗಿ ಅದಕ್ಕೆ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ ಅನ್ನುವಂಥದ್ದು. ಆ ವಿಶೇಷ ಅಧಿವೇಶನ ಜೊತೆಗೆ ರಾಜ್ಯಪಾಲರ ವರ್ಷದ ಆರಂಭದ ಜಂಟಿ ಸದನ ಉದ್ದೇಶಿಸಿ ಮಾಡುವಂಥ ಭಾಷಣದಲ್ಲಿ ಆ ವಿಚಾರವನ್ನು ಹೆಚ್ಚು ನಮೂದಿಸಲಾಗಿದೆ ಮತ್ತು ಅದು ಕೇಂದ್ರದ ವಿರುದ್ಧದ ನಿಲುವಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಅದರ ವಿರುದ್ಧ ರಾಜ್ಯಪಾಲರ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಮತ್ತು ಇದನ್ನು ಈಗಾಗಲೇ ಸರ್ಕಾರದ ಗಮನಕ್ಕೆ ನಾನು ತಂದಿದ್ದೀನಿ ಅನ್ನುವಂಥದ್ದು. ಹಾಗಾಗಿ ಆ ಅಂಶವನ್ನು ಇಟ್ಕೊಂಡು ನಾನು ಭಾಷಣ ಮಾಡೋಕ್ಕೆ ಆಗಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಾಗೆ ಯಾವ ಕಾರಣಕ್ಕಾಗಿ ನೀವು ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡುವಂಥದ್ದಕ್ಕೆ ಕಾನೂನು ತಜ್ಞರ ತಂಡವನ್ನೇ ಕರೆಸಿಕೊಂಡಿರುವಂಥದ್ದು ಮತ್ತು ಅವರಿಂದಲೂ ಕೂಡ ಕೆಲವೊಂದು ಸೂಚನೆ ಅಥವಾ ಸಲಹೆಗಳನ್ನು ಕೊಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತಿದೆ. ದಿವ್ಯಜ್ಯೋತಿ, ರೈಟ್ ಸುಕೇಶ್, ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಆರ್ಟಿಕಲ್ 176 ಪ್ರಕಾರವಾಗಿ ನೀವು ಕಡ್ಡಾಯವಾಗಿ ಭಾಷಣವನ್ನ ಮಾಡಲೇಬೇಕು, ಇಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ರಾಜ್ಯಪಾಲರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಲೋಕಭವನದಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಜೊತೆಗಿನ ಚರ್ಚೆ ಮುಂದುವರೆದಿದೆ. ಸಚಿವ ಎಚ್ ಕೆ ಪಾಟೀಲ್ಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಎಜಿ ಶಶಿಕಿರಣ್ ಕೂಡ ಸಾಥ್ ಕೊಟ್ಟಿದ್ದಾರೆ. ನಾಳೆ ಭಾಷಣ ಮಾಡುವಂತೆ ರಾಜ್ಯಪಾಲರಿಗೆ ನಿಯೋಗ ಮನವಿಯನ್ನ ಇಡ್ತಾ ಇದೆ. ರಾಜ್ಯಪಾಲರ ಭೇಟಿಗೆ ಸಚಿವರು ಆಗಮಿಸಿದ್ದಾರೆ ಮತ್ತು ಕಾನೂನು ಸಲಹೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಕೂಡ ಇದ್ದಾರೆ. ಎಜಿ ಶಶಿಕಿರಣ್ ಕೂಡ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಮಾತನಾಡ್ತಿರೋದಿಷ್ಟೇ, ಕಾನೂನಿನ ಪ್ರಕಾರವಾಗಿ ತಾವು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ, ಕಡ್ಡಾಯ ಇದೆ, ತಾವು ನಾಳಿನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಇಡ್ತಾರಾದ್ರೂ ಕೂಡ ಅದನ್ನ ಒಪ್ಪುವಂತಹ ಮನಸ್ಥಿತಿಯಲ್ಲಿ ಗೆಹ್ಲೋಟ್ ಇದ್ದ ಹಾಗೆ ಕಾಣಿಸ್ತಿಲ್ಲ ಅನ್ನೋದು ಮೇಲ್ನೋಟ ಕಾಣಿಸ್ತಾ ಇದೆ. ಹಾಗಿದ್ದಾಗ ಅವರು ಒಪ್ಪದಿದ್ದಾಗ ನಾಳೆ ಬಂದು ಜಂಟಿ ಅಧಿವೇಶನ ಭಾಷಣ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಈಗ ರಾಜ್ಯಪಾಲರ ಮನವೊಲಿಕೆ ನಡೀತಾ ಇದೆ. ಇಫ್ ಇನ್ ಕೇಸ್ ಅವರು ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ನಾಳಿನ ಅಧಿವೇಶನ ಹಾಗಾದ್ರೆ ಡೌಟ್ ಅಂತ ಹೇಳ್ಬೋದಾ? ಈಗ ನಾಳಿನ ಅಧಿವೇಶನ ನಿಲ್ಲದ ರೀತಿಯಲ್ಲಿ ಹೇಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ನಡೀತಿರೋದು. ಯಾರು ಭಕ್ತರ ಇದಕ್ಕೆ ಅನ್ನುವಂಥದ್ದು ಪ್ರಮುಖವಾಗಿದ್ದು, ರಾಜ್ಯಪಾಲರು ಬರದೇ ಇಲ್ಲ ಅನ್ನೋ ಪಟ್ಟಿಡಿತಾರ ಅಥವಾ ಸರ್ಕಾರ ಭಾಷಣವನ್ನೇ ಬದಲಿಸ್ತೀವಿ, ಕೆಲವು ಅಂಶಗಳನ್ನು ಕಡೆಗಳಿಗೆ ನಾವು ಅದಕ್ಕೂ ಸಿದ್ಧರಿದ್ದೀವಿ ಅನ್ನುವಂಥ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಅನ್ನುವಂಥದ್ದು ಪ್ರಶ್ನೆ, ಅಥವಾ ಕೆಲವು ಅಂಶಗಳನ್ನು ತೆಗೆದುಹಾಕುವ ಬಗ್ಗೆ ಸಮ್ಮತಿ ಇದೆ ಅನ್ನುವಂಥದ್ದು ಏನಾದ್ರು ಒಪ್ಕೊಳ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ರಾಜ್ಯಪಾಲರು ಬಂದು ಭಾಷಣ ಮಾಡಿದ ನಂತರ ಆ ವರ್ಷದ ಅಧಿಕೃತವಾದಂಥ ಕಲಾಪಗಳು ಆರಂಭವಾಗುವಂಥದ್ದು, ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣವನ್ನು ಮಾಡುವಂಥದ್ದು. ಹಾಗೇನಾದರೂ ಅವರು ಬರಲ್ಲ ಅಂತದೇ ಪಟ್ಟಿ ಹಿಡಿದ ಆದ್ರೆ ಅವ್ರನ್ನ ಮನವೊಲಿಕೆ ಮಾಡಲೇಬೇಕಾದಂತ ಒಂದು ರೀತಿಯ ಒತ್ತಡಕ್ಕೆ ಸರ್ಕಾರ ಸಿಲುಕುತ್ತೆ ಅಂದ್ರೆ ಜಿ ರಾಮ್ಜಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೆಲವು ವಿಚಾರಗಳನ್ನಾದರೂ ತೆಗಿಬೇಕು ಅನ್ನುವಂಥ ಪ್ರಯತ್ನನ ಅಥವಾ ಅದರಲ್ಲೇ ಸಾಫ್ಟ್ ಆಗಿ ಒಂದಷ್ಟು ಮಾರ್ಪಾಡುಗಳನ್ನ ಮಾಡಬಹುದು, ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಲೆಕ್ಕಾಚಾರನ, ಹಾಗೇನಾದರೂ ಇದ್ರೆ ಅದನ್ನ ಮಾಡ್ಕೊಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನಾದರೂ ಒಪ್ತಾರ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ರಾಜ್ಯಪಾಲರು ಈಗ ಮನವೊಲಿಕೆ ಆಗದಿದ್ರೆ ಏನು ಅನ್ನುವಂಥದ್ದು ಪ್ರಶ್ನೆ. ಏನಾದರೂ ಮಾಡಿ ಮನವೊಲಿಕೆ ಮಾಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ಕಾನೂನು ತಜ್ಞರನ್ನ ಒಳಗೊಂಡಂತ ನಿಯೋಗದೊಂದಿಗೆ ಸಚಿವರು ಹೋಗಿರುವಂಥದ್ದು, ಜೊತೆಗೆ ಸ್ಪೀಕರ್ ಅವರು ಸಭಾಪತಿ ಅವರು ಕೂಡ ಬಂದಿರೋದ್ರಿಂದ ಎಲ್ಲರೂ ಸೇರಿ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ದಿವ್ಯಜ್ಯೋತಿ, ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಮಧ್ಯೆ ಸಂಘರ್ಷ ಏರ್ಪಟ್ಟಿದೆ. ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ವಾಗ್ದಾಳಿಯ ಅಂಶಗಳು ಉಲ್ಲೇಖ ಆಗಿದೆ. 4 ಅಂಶಗಳ ಪ್ರಸ್ತಾಪದಿಂದಾಗಿ ರಾಜ್ಯಪಾಲರು ಅಸಮಾಧಾನಗೊಂಡಿದ್ದಾರೆ. ಜಿ ರಾಮ್ಜಿ ಕಾಯ್ದೆ ಅನುದಾನ ತಾರತಮ್ಯದ ಬಗ್ಗೆ ಪ್ರಸ್ತಾಪ ಇದೆ.
ಕೇಂದ್ರಕ್ಕೆ ಮುಜುಗರವಾಗುವಂತಹ ಅಂಶಗಳನ್ನ ರಾಜ್ಯ ಸರ್ಕಾರ ಈ ಭಾಷಣದಲ್ಲಿ ಸೇರಿಸಿದೆ. ಹೀಗಾಗಿ ಭಾಷಣಕ್ಕೆ ರಾಜ್ಯಪಾಲರು ಒಪ್ತಿಲ್ಲ ಅನ್ನೋದು ಇರುವಂತಹ ಮುಖ್ಯ ವಿಚಾರ. ಇದೇ ವಿಷಯದಲ್ಲಿ ಅಸಮಾಧಾನಗೊಂಡು ಅವರು ನೇರವಾಗಿ ಭಾಷಣವನ್ನ ತಮಗೆ ತೋಚಿದ ಹಾಗೆ ಓದೋದ್ರ ಬದಲಾಗಿ ನಾನು ಭಾಷಣವನ್ನೇ ಮಾಡಲ್ಲ ಅಂತ ಸಾರಾಸಗಟಾಗಿ ಇದನ್ನು ತಳ್ಳಿ ಹಾಕಿದ್ದಾರೆ. ಈಗ ಕಾನೂನು ಪ್ರಕಾರವಾಗಿ ಸಂವಿಧಾನದ ಕರ್ತವ್ಯದ ಅಡಿಯಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅನ್ನೋದರ ಸಾಧಕ ಬಾಧಕಗಳ ಚರ್ಚೆ ಮತ್ತು ರಾಜ್ಯಪಾಲರು ನಾಡಿನ ಭಾಷಣದಲ್ಲಿ ಬರದೇ ಇದ್ದಾಗ ಅಧಿವೇಶನ ಉದ್ದೇಶಿಸಿ ಮಾತನಾಡದೇ ಇದ್ದಾಗ ಏನು ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಆಲೋಚನೆಯನ್ನ ಮಾಡ್ತಾ ಇದೆ ಸರ್ಕಾರ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಸಂವಿಧಾನಿಕವಾಗಿ ಅವರ ಕರ್ತವ್ಯವನ್ನ ನಿರ್ವಹಿಸಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನ್ ಹೇಳುತ್ತೆ ಹಾಗಾದ್ರೆ ಕಾಯ್ದೆ ಪ್ರಕಾರವಾಗಿ? ದಿವ್ಯಾ, ಒಂದು ರಾಜ್ಯಪಾಲರಿಗೆ ಸಂವಿಧಾನದಲ್ಲಿ ಅವರ ಕರ್ತವ್ಯಗಳ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು. ಆ ರಾಜ್ಯಪಾಲರ ಕರ್ತವ್ಯಗಳಲ್ಲಿ ಪ್ರಮುಖವಾಗಿ ಆ ವರ್ಷದ ಮೊದಲಲ್ಲಿ ಜಂಟಿ ಅಧಿವೇಶನ ಏನು ಉದ್ಘಾಟನೆ ಮಾಡಿ ಅದರ ಭಾಷಣವನ್ನ ರಾಜ್ಯಪಾಲರು ಮಾಡಬೇಕು ಅನ್ನುವಂತ ನಿಯಮ ಇದೆ. ಯಾವುದೇ ಕಾರಣಕ್ಕೂ ಕೂಡ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡೋದಿಲ್ಲ ಅನ್ನುವಂತ ವಿಚಾರಗಳನ್ನ ರಾಜ್ಯಪಾಲರು ಹೇಳೋಗಿಲ್ಲ. ಒಂದ್ ವೇಳೆ ಆ ರೀತಿ ಹೇಳಿದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗುತ್ತೆ ಅನ್ನುವಂತ ವಿಚಾರಗಳು ಪ್ರಸ್ತಾಪವಾಗುವಂತದ್ದು. ಹೀಗಾಗಿ ರಾಜ್ಯಪಾಲರು ಏನು ಭಾಷಣಕ್ಕೆ ನಿರಾಕರಣೆ ಮಾಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅವರ ಮನವೊಲಿಕೆಗೆ ಮುಂದಾಗ್ತಿರುವಂತದ್ದು. ಯಾವ ಅಂಶವನ್ನು ಇಟ್ಕೊಂಡು ಈಗಾಗಲೇ ನಾವು ಹೇಳಿದಾಗೆ ಸಂವಿಧಾನದಲ್ಲಿ ರಾಜ್ಯಪಾಲರಿಗಿರುವಂತಹ ಕರ್ತವ್ಯಗಳ ಅಂಶಗಳನ್ನ ಉಲ್ಲೇಖ ಮಾಡಿ ನೀವು ಬಂದು ಭಾಷಣ ಮಾಡಬೇಕು ಅನ್ನೋಂಥ ವಿಚಾರವನ್ನ ಕಾನೂನು ಸಚಿವರು ಅವರಿಗೆ ಮನವರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಾಜ್ಯಪಾಲರು ಇಷ್ಟೆಲ್ಲ ಭಾಷಣ ಮಾಡಲಿಕ್ಕೆ ನಿರಾಕರಣೆ ಮಾಡ್ತಿರುವಂತದ್ದು ಪ್ರಮುಖವಾಗಿ ಕೇಂದ್ರ ಸರ್ಕಾರ ಪಾಸ್ ಮಾಡಿರುವಂತಹ ವಿಬಿಜಿ ರಾಮ್ಜಿ ಬಿಲ್ಗೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳನ್ನ ರಾಜ್ಯ ಸರ್ಕಾರ ಉಲ್ಲೇಖ ಮಾಡಿದೆ. ಈ ಒಂದು ಕಾಯ್ದೆಗೆ ಸಂಬಂಧಪಟ್ಟಂತೆ ಇದು ರಾಜ್ಯ ಸರ್ಕಾರ ಮೇಲೆ ಒತ್ತಡವನ್ನು ತರುವಂತಹ ಪ್ರಯತ್ನ, ಅನುದಾನ ತಾರತಮ್ಯ ಮಾಡುವಂತಹ ಪ್ರಯತ್ನಗಳನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಆರೋಪ. ಈ ಎಲ್ಲಾ ಆರೋಪಗಳನ್ನ ರಾಜ್ಯಪಾಲರ ಕೈಯಲ್ಲಿ ಓದಿಸಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಭಾಷಣದಲ್ಲಿದೆ. ಹೀಗಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ವಿರುದ್ಧ ನಾನು ಮಾತನಾಡುವುದಿಲ್ಲ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಆ ಒಂದು ಭಾಷಣವನ್ನ ತಿದ್ದುಪಡಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನ ರಾಜ್ಯ ಸರ್ಕಾರಕ್ಕೆ ಮಾಡಿರುವಂಥದ್ದು. ಈಗ ರಾಜ್ಯಪಾಲರು ಮಾಡಿರುವಂತಹ ಏನು ಒತ್ತಾಯವನ್ನ ರಾಜ್ಯ ಸರ್ಕಾರ ಒಪ್ಪುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಒಂದ್ ವೇಳೆ ರಾಜ್ಯ ಸರ್ಕಾರ ಆ ತಿದ್ದುಪಡಿಗೆ ಒಪ್ಕೊಳ್ಳದೆ ಹೋದ್ರೆ ಬಹುಶಃ ನಾಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರಾ ಇಲ್ಲವಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಈಗ ಕಾನೂನು ಸಚಿವರು ಯಾವ ರೀತಿ ರಾಜ್ಯಪಾಲರ ಮನವೊಲಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಶ್ರೀನಿವಾಸ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡ್ಕೊಳ್ತೀವಿ. ವರ್ಷದ ಪ್ರಾರಂಭದ ಮೊದಲ ಅಧಿವೇಶನ, ಈ ಅಧಿವೇಶನದಲ್ಲಿ ನಾನು ಭಾಷಣ ಮಾಡಲ್ಲ ಅಂತ ಈಗಾಗಲೇ ರಾಜ್ಯಪಾಲರು ತಿರಸ್ಕಾರವನ್ನ ಮಾಡಿದ್ದಾರೆ. ಆದರೆ ಈ ಆಯ್ಕೆ ಅವರಿಗೆ ಇದೆಯಾ? ಭಾಷಣವನ್ನ ಬದಲಾಯಿಸಲಿಕ್ಕೆ ಅವರಿಗೆ ಅವಕಾಶ ಇದೆಯಾ? ಅಥವಾ ಸರ್ಕಾರ ಏನು ಕೊಡುತ್ತೆ ಅದನ್ನು ಓದಲೇಬೇಕಾ? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತು ಮಗದೊಂದು ಭಾಗದಲ್ಲಿ ನಿಯೋಗ ಕೂಡ ಈಗಾಗಲೇ ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನಗಳನ್ನ ಮುಂದುವರಿಸಿದೆ.